ಕಡೆಯ ಸ್ಪರ್ಧೆಯನ್ನು ಮಾತಾಡಿಸೋಣ. ಕನ್ನಡದ ಕೋಟ್ಯಾಧಿಪತಿ ಕ್ವಿಜ್ ಕಾಂಟೆಸ್ಟ್ ನಲ್ಲಿ. ಸರ್ ನಮಸ್ತೆ. ನಮಸ್ತೆ. ಹೆಸರು ದಿಲೀಪ್ ಅಂತ. ದಿಲೀಪ್ ಅವರು ಏನ್ ಮಾಡ್ಕೊಂಡಿದ್ದೀರಾ? ದಿಲೀಪ್ ಅವರು ಓದ್ತಾ ಬಿಕಾಮ್ ಸ್ಟಡಿ ಮಾಡ್ತಾ ಇದ್ದೀನಿ. ಹೌದು, ವೆಸ್ಟರ್ನ್ ಕಾಲೇಜ್ ನಿಯರ್ ರಾಜನಗರ. ಎಲ್ಲಿ ಬರುತ್ತಾ? ದಿಲೀಪ್ ರವರಿಗೆ ಜೋರಾದ ಚಪ್ಪಾಳೆ. ಕನ್ನಡ ಕೋಟ್ಯಾಧಿಪತಿ ಕ್ವಿಜ್ ಕಾಂಟೆಸ್ಟ್ ಗೆ ಸರ್ ಕೂತ್ಕೊಳ್ಳಿ. ದಿಲೀಪ್ ಸರ್, ನಿಮ್ಮ ಮೊಟ್ಟ ಮೊದಲನೇ ಪ್ರಶ್ನೆ ಸಂತು ಪ್ರೆಸೆಂಟ್ಸ್ ಕನ್ನಡದ ಕೋಟ್ಯಾಧಿಪತಿ ಕ್ವಿಜ್ ಕಾಂಟೆಸ್ಟ್ ನಲ್ಲಿ ಹೇಗಿದೆ ಸರ್? ಈ ಕೆಳಗಿನವುಗಳಲ್ಲಿ ಯಾವುದೊಂದು ಗೋಧಿಯಿಂದ ಪಡೆಯಲಾಗುವುದಿಲ್ಲ? ಗೋಧಿಯಿಂದ ಯಾವುದನ್ನ ಪಡೆಯಲಾಗುವುದಿಲ್ಲ? ಎ ಆಟ, ಬಿ ಮೈದಾ, ಸಿ ಬೆಸನ್, ಡಿ ಸೂಜಿ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಗೋಧಿಯಿಂದ ಪಡೆಯಲಾಗುವುದಿಲ್ಲ? ಎ ಆಟ, ಬಿ ಮೈದಾ, ಸಿ ಬೆಸನ್, ಡಿ ಸೂಜಿ. ಫೈನಲ್ ಆನ್ಸರ್ 50-50. ಇನ್ನು 15 ಸೆಕೆಂಡ್ ಕಾಲಾವಕಾಶ ಮಾತ್ರ ಇದೆ. ಸೂಜಿ ಹೇಳ ಮಚ್ಚ, ಸೂಜಿ. ಆಟ, ಮೈದಾ, ಬೆಸನ್, ಸೂಜಿ. ನಿಮ್ಮ ಕಟ್ಟ ಕಡೆಯ ಉತ್ತರ ಯಾವುದು ಸರ್? ಡಿ ಡಿ ಹೇಳ. ಡಿ ಬೆಸನ್ ಅಂತ ಹೇಳಿದ್ರಿ, ಮತ್ತೆ ಸೂಜಿ ಅಂತ ಹೇಳ್ತಿದ್ರಿ. ಫೈನಲ್ ಡಿ ಡಿ ಗೋಧಿಯಿಂದ ಪಡೆಯಲಾಗುವುದಿಲ್ಲ. ಹೌದು, ಫೈನಲ್ ಆನ್ಸರ್. ಯೋಚನೆ ಮಾಡಿ, ಇನ್ನೂ 10 ಸೆಕೆಂಡ್ ಇದೆ. ಓಕೆ ಸರ್. ಎ ಆಟ ಅಂದ್ರೆ ತಪ್ಪಾಗ್ತಿತ್ತು, ಬಿ ಮೈದಾ ಅಂದ್ರೆ ತಪ್ಪಾಗ್ತಿತ್ತು, ಸೂಜಿ ತಪ್ಪಾದ ಉತ್ತರ. ಸರಿಯಾದ ಉತ್ತರ ಬೆಸನ್. ಪರವಾಗಿಲ್ಲ ದಿಲೀಪ್ ರವರೇ, ನಮ್ಮ ಕಟ್ಟ ಕಡೆಯ ಸ್ಪರ್ಧೆ ಆಗಿದ್ರು ಕೂಡ ತುಂಬಾ ಎನರ್ಜೆಟಿಕ್ ಆಗಿ ತಾಳ್ಮೆಯಿಂದ ಕಾದು ಭಾಗವಹಿಸಿದ್ರೆ ತುಂಬ ಹೃದಯದ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ನಮ್ಮ ಕನ್ನಡದ ಕೋಟ್ಯಾಧಿಪತಿ ಕ್ವಿಜ್ ಕಾಂಟೆಸ್ಟ್ ಇಂದ